ಹಾಯ್ ಎಲ್ಲರೂ ನಮಸ್ಕಾರ. ಇವತ್ತಿನ ಒಂದು ವಿಡಿಯೋದಲ್ಲಿ ಈ ಈ ತರ ಒಂದು ಜಾತಕದ ಹುಡುಗಿದ್ರೆ, ಹುಡುಗಿಯನ್ನು ಮದುವೆ ಆದ್ರೆ ನಿಮ್ಗೆ ತುಂಬಾ ಒಂದು ಅದೃಷ್ಟ ಬರುತ್ತೆ ಅಂತ ಹೇಳ್ಬೋದು. ಅದು ಯಾವ ತರ ಒಂದು ಜಾತಕದ ಹುಡುಗಿ, ಯಾವ ತರ ಒಂದು ಜಾತಕದ ಹುಡುಗಿಯನ್ನು ನೀವು ಮದುವೆ ಆದ್ರೆ ನಿಮ್ಗೆ ಈ ತರ ಒಂದು ಅದೃಷ್ಟ ಸಿಗುತ್ತೆ ಅಂತ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ. ಇವತ್ತಿನ ಟಾಪಿಕ್ ಬಂದ್ಬಿಟ್ಟು ಜಾತಕ ಮತ್ತು ಹುಡುಗಿ ಅದೃಷ್ಟ. ಫಸ್ಟ್ನೇದಾಗಿ 12ನೇ ಮನೆಯಲ್ಲಿ ಶುಕ್ರ ಮತ್ತೆ ಗುರು ಇದ್ರೆ, ಉದಾಹರಣೆಗೆ ಇದು ಲಗ್ನ ತಿಳ್ಕೊಳ್ಳಿ. ಇಲ್ಲಿಂದ 12ನೇ ಮನೆ ಅಂತ ಹೇಳಿದ್ರೆ ಇದು 12ನೇ ಮನೆ ಆಗುತ್ತೆ. ಇಲ್ಲಿ 12ನೇ ಮನೆಯಲ್ಲಿ ಶುಕ್ರ ಪ್ಲಸ್ ಗುರು ಸಂಯೋಗ ಇದ್ರೆ ಇದು ತುಂಬಾ ಲಕ್ಕಿ ಹುಡುಗಿ ಅಂತ ಹೇಳ್ಬೋದು. ಅವರು 12ನೇ ಮನೆಯಲ್ಲಿ ಶುಕ್ರ ಮತ್ತೆ ಗುರು ಇದ್ರೆ ತುಂಬಾ ಒಂದು ಲಕ್ಕಿ, ಅವ್ರನ್ನ ಮದುವೆ ನಿಮ್ಗೆ ಇದಕ್ಕೆ ಲಕ್ ಬರುತ್ತೆ ಅಂತ ಹೇಳ್ಬೋದು. ನೆಕ್ಸ್ಟ್ ಉಚ್ಚ ಶುಕ್ರ, ಇಲ್ಲಿ ಮೀನ ರಾಶಿಯಲ್ಲಿ ಶುಕ್ರ ಇದ್ರೆ, ಉಚ್ಚ ಶುಕ್ರನ ಹುಡುಗಿನ ಮದುವೆ ಆದ್ರೂ ಕೂಡ ನಿಮ್ಗೆ ತುಂಬಾ ಒಂದು ಲಕ್ ಬರುತ್ತೆ. ನೆಕ್ಸ್ಟ್ ವರ್ಗೋತ್ತಮ ಶುಕ್ರ ಅಂತ ಹೇಳಿದ್ರೆ, ಉದಾಹರಣೆಗೆ ಇಲ್ಲಿ ಕೂಡ ಇಲ್ಲಿ ಕೂಡ ಶುಕ್ರ ಇದ್ದು ನಾಂಶ ಕುಂಡಲಲ್ಲಿ ಕೂಡ ಇದೇ ಪ್ಲೇಸ್ ಅಲ್ಲಿ ಶುಕ್ರ ಇದ್ರೆ ಅದು ನಾವು ವರ್ಗೋತ್ತಮ ಅಂತ ಹೇಳ್ತಾರೆ. ಉದಾಹರಣೆಗೆ ಇಲ್ಲಿ ಶುಕ್ರ ಇದ್ರೆ ನಾಂಶ ಕುಂಡಲಲ್ಲಿ ಕೂಡ ಶುಕ್ರ ಇದ್ರೆ ಅದು ವರ್ಗೋತ್ತಮ. ಈ ತರ ವರ್ಗೋತ್ತಮ ಶುಕ್ರ ಇದ್ರು ಕೂಡ ನಿಮ್ಗೆ ಆ ಹುಡುಗಿನ ಮದುವೆ ಆದ್ರೆ ನಿಮ್ಗೆ ಲಕ್ ಬರುತ್ತೆ. ಮತ್ತೆ ಸ್ಟ್ರಾಂಗ್ ಶುಕ್ರ, ಕುಂಡಲಲ್ಲಿ ಶುಕ್ರ ಬಲವಾಗಿದ್ರು ಕೂಡ ನಿಮ್ಗೆ ಆ ಹುಡುಗಿನ ಮದುವೆ ಆದ್ರೆ ಲಕ್ ಬರುತ್ತೆ ಅಂತ ಹೇಳ್ಬೋದು. ಈ ತರ ನಾನು ಹೇಳಿರೋಂತ ಈ ತರ ಒಂದು ಜಾತಕದ ಹುಡುಗಿಯರನ್ನ ಮದುವೆ ಆದ್ರೆ ಏನಾಗುತ್ತೆ ಅಂತ ಹೇಳಿದ್ರೆ, ನಿಮ್ಗದು ಆ ಹುಡುಗಿ ಎಲ್ಲಿ ಹೋಗ್ತಾರೋ ಅಲ್ಲಿ ಆಟೋಮೆಟಿಕ್ ಆಗಿ ಅವರಿಗೆ ಅದೃಷ್ಟ ಪ್ರಗತಿ ಇರ್ತದೆ. ಹುಡುಗಿ ಎಲ್ಲಿ ಹೋದ್ರು ಕೂಡ ಅವರಿಗೆ ಆಟೋಮೆಟಿಕ್ ಆಗಿ ಅಭಿವೃದ್ಧಿ ಪ್ರಗತಿ ಆಗುತ್ತೆ. ಮತ್ತೆ ಮನೆಯಲ್ಲಿ ಕೂಡ ತುಂಬಾ ಇಂಪ್ರೂವ್ ಆಗುತ್ತೆ. ಮನೆಯಲ್ಲಿ ಸುಖ ಸಮೃದ್ಧಿ ಹೆಚ್ಚಾಗುತ್ತೆ ಅವರಿಗೆ, ಈ ಜಾತಕರಿಗೆ. ಮತ್ತೆ ಹಣದ ಸೇವಿಂಗ್ ಕೂಡ ಜಾಸ್ತಿ ಆಗುತ್ತೆ. ಈ ತರ ಒಂದು ಜಾತಕದ ಹುಡುಗಿ ಮದುವೆ ಆದ್ರೆ ಹಣ ಸೇವಿಂಗ್ ತುಂಬಾ ಚೆನ್ನಾಗಿರ್ತದೆ, ಹಣ ಬೇಗ ಉಳಿತಾಯ ಆಗುತ್ತೆ. ಬಟ್ ಇವ್ರು ಖರ್ಚು ಮಾಡ್ತಾರೆ ಜಾಸ್ತಿ. ಈ ತರ ಒಂದು ಇರುವಂತ ಹುಡುಗಿ ಖರ್ಚು ಮಾಡಿಸ್ತಾರೆ ಗಂಡನಿಂದ. ಬಟ್ ಎಷ್ಟು ಖರ್ಚು ಮಾಡ್ತಾರೋ ಅಷ್ಟು ಅವರಿಗೆ ಜಾಸ್ತಿನೇ ಇದು ಹಣ ಬರುತ್ತೆ. ಇದು ಈ ತರ ಒಂದು ಜಾತಕದ ಹುಡುಗಿ ಮತ್ತು ನಿಮ್ಮ ಅದೃಷ್ಟ. ನಿಮ್ಗೇನು ಜಾತಕ ವಿಷಯ ಮಾಡಬೇಕು, ನಮ್ದು ವಾಟ್ಸ್ಆಪ್ ಸಂಖ್ಯೆ 70 906 37 934 ಈ ನಂಬರ್ಗೆ ವಾಟ್ಸ್ಆಪ್ ಮಾಡಿದ್ರೆ ನಿಮ್ಗೆ ಜಾತಕದ ಬಗ್ಗೆ ತಿಳಿಸಿಕೊಡ್ತೀನಿ. ನಮಸ್ಕಾರ.